ಪ್ರದೀಪ್ ಅಂಡ್ ಇವತ್ತಿನ ಕಾನ್ಸೆಪ್ಟ್ ಬಂದು ಕೆಮಿಕಲ್ ಈಕ್ವೇಶನ್ಸ್ ಅಂಡ್ ದರ್ ಬ್ಯಾಲೆನ್ಸಿಂಗ್. ಯಾರೆಲ್ಲ ಮಕ್ಕಳುಗಳು ಕ್ಲಾಸ್ 10ಗೆ ಎಂಟರ್ ಆಗ್ತಿದ್ದಾರೆ ಅವರಿಗೆಲ್ಲ ಸೈನ್ಸ್ ಅಲ್ಲಿ ಇರುವಂತಹ ಫಸ್ಟ್ ಚಾಪ್ಟರ್ ಕೆಮಿಕಲ್ ಈಕ್ವೇಶನ್ಸ್ ಅಂಡ್ ದರ್ ಬ್ಯಾಲೆನ್ಸಿಂಗ್. ತುಂಬಾ ಜನ ಮಕ್ಕಳುಗಳು ಕೆಮಿಕಲ್ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಂತಿದ್ದಾರೆ ಅಂಡ್ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಹಂಗಾಗಿ ಕೆಮಿಕಲ್ ಈಕ್ವೇಶನ್ಸ್ ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಬೇಸಿಕ್ಸ್ ಇಂದ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ಅಂಡ್ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡೋಕ್ಕೂ ಮುಂಚೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಏನಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕಂತ ನೋಡೋಣ. ಸೊ ಕೆಮಿಕಲ್ ಈಕ್ವೇಶನ್ಸ್ ನ ಏನಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನ ಓದ್ಕೊಂಡ್ ಬಂದಿದೀವಿ. ಸೊ ಅದೇನ್ ಹೇಳುತ್ತಪ್ಪ ಅಂತಂದ್ರೆ, ಎನಿ ಮ್ಯಾಟರ್, ಯಾವುದೇ ಮ್ಯಾಟರ್ ಅಥವಾ ಎನರ್ಜಿ ಆಗಿರ್ಲಿ, ದಟ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅಂದ್ರೆ ಅದನ್ನ ಹೊಸದಾಗಿ ಕ್ರಿಯೇಟ್ ಮಾಡಲ್ಲ ನಾವು ಅಂಡ್ ಡೆಸ್ಟ್ರಾಯ್ ಕೂಡ ಮಾಡಕ್ಕಾಗಲ್ಲ. ಏನ್ ಎನರ್ಜಿ ಇರುತ್ತೆ, ಸೊ ರಿಯಾಕ್ಷನ್ ಆಗೋಕ್ ಮುಂಚೆ ಏನಿರುತ್ತೆ, ಸೊ ಅದು ರಿಯಾಕ್ಷನ್ ಆದ್ಮೇಲೂ ಕೂಡ ಸೊ ಅದು ಬೇರೆ ಫಾರ್ಮ್ ಆಗಿ ಕನ್ವರ್ಟ್ ಆಗಿರುತ್ತೆ ಅಷ್ಟೇ. ಹೊಸದಾಗಿ ಎನರ್ಜಿ ಕ್ರಿಯೇಟ್ ಆಗಿರ್ಲಿ ಅಥವಾ ಡೆಸ್ಟ್ರಾಯ್ ಕೂಡ ಮಾಡಕ್ಕಾಗಲ್ಲ ನಾವು. ಹಾಗಾಗಿ ಈಕ್ವೇಶನ್ ಅಲ್ಲಿ ಆರೋ ಮಾರ್ಕ್ ಇರುತ್ತೆ. ಈಕ್ವೇಶನ್ ನಾವು ನೋಡಿದೀವಿ ಈಕ್ವೇಶನ್ ಹೇಗೆ ಬರೀತೀವಿ ಅಂತ. ಆ ಈಕ್ವೇಶನ್ಸ್ ಅಲ್ಲಿ ಆರೋ ಮಾರ್ಕ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನೆಲ್ಲ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಆರೋ ಮಾರ್ಕ್ ಇಂದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಈಕ್ವೇಶನ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ಆಟಮ್ಸ್ ಎಷ್ಟಿದೆ, ಸೊ ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಪ್ರಾಡಕ್ಟ್ ಅಲ್ಲೂ ಕೂಡ ಇರಬೇಕು. ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ, ಪ್ರಾಡಕ್ಟ್ ಅಲ್ಲೂ ಕೂಡ ಅಷ್ಟೇ ಆಟಮ್ಸ್ ಇರಬೇಕು. ಅವಾಗ ಕೆಮಿಕಲ್ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತೀವಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಇದನ್ನ ಕೆಮಿಕಲ್ ಈಕ್ವೇಶನ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬೇಸಿಕ್ ಈಕ್ವೇಶನ್ಸ್ ಗಳನ್ನ ಒಂದಷ್ಟು ತಗೊಂಡು ಬ್ಯಾಲೆನ್ಸ್ ಮಾಡೋಣ. ಅಂಡ್ ಇನ್ ದ ಕಮಿಂಗ್ ವಿಡಿಯೋನಲ್ಲಿ ಕಾಂಪ್ಲೆಕ್ಸ್ ಈಕ್ವೇಶನ್ಸ್ ಏನೇನಿದೆ ಸೊ ಅದನ್ನು ಕೂಡ ಬ್ಯಾಲೆನ್ಸ್. ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಸಿಂಪಲ್ ಬೇಸಿಕ್ ಈಕ್ವೇಶನ್ ತಗೊಳ್ಳೋಣ. ಸೊ ನಮಗೆ ಗೊತ್ತು, ಹೈಡ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ವಿ ಗೆಟ್ ವಾಟರ್ ಆಸ್ ಅ ಪ್ರಾಡಕ್ಟ್. ಸೊ ಹೈಡ್ರೋಜನ್ ಫಾರ್ಮುಲಾ ಬಂದು H2 ಅಂಡ್ ಆಕ್ಸಿಜನ್ ಬಂದು ಇಟ್ಸ್ O2 ಅಂಡ್ ಪ್ರಾಡಕ್ಟ್ ಇಸ್ ವಾಟರ್. ವಾಟರ್ ಫಾರ್ಮುಲಾ ಬಂದು H2O. ಸೊ ಈ ಈಕ್ವೇಶನ್ ಬ್ಯಾಲೆನ್ಸ್ಡ್ ಆಗಿ ಇಲ್ಲ. ನೀವು ಇದನ್ನ ಚೆಕ್ ಮಾಡಬಹುದು. ಸೊ ಚೆಕ್ ಮಾಡಕ್ಕೆ ಒಂದು ಟೇಬಲ್ ಬರ್ಕೊಂಡು ಚೆಕ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಇರುವಂತ ಏನ್ ಆಟಮ್ಸ್ ಇದೆ ಆ ಆಟಮ್ಸ್ ಗಳನ್ನ ಫಸ್ಟ್ ಬರ್ಕೊಬೇಕು. ಹೈಡ್ರೋಜನ್ ಇದೆ ಅಂಡ್ ಆಕ್ಸಿಜನ್ ಇದೆ. ಸೊ ಇದನ್ನ ಫರ್ದರ್ ಡಿವೈಡ್ ಮಾಡಿ, ಹೈಡ್ರೋಜನ್ ರಿಯಾಕ್ಟೆಂಟ್ ಅಲ್ಲಿ ಎಷ್ಟಿದೆ, ಪ್ರಾಡಕ್ಟ್ ಅಲ್ಲಿ ಎಷ್ಟಿದೆ, ಆಕ್ಸಿಜನ್ ರಿಯಾಕ್ಟೆಂಟ್ ಅಲ್ಲಿ ಎಷ್ಟಿದೆ, ಪ್ರಾಡಕ್ಟ್ ಅಲ್ಲಿ ಎಷ್ಟಿದೆ. ಸೊ ಈ ತರ ಬರ್ಕೊಳ್ಳಿ ಟೇಬಲ್ ನ. ಅಂಡ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 ಇದೆ ಅಂಡ್ ಪ್ರಾಡಕ್ಟ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 ಇದೆ. ಸೊ ಹಾಗಾಗಿ ಹೈಡ್ರೋಜನ್ ಇಟ್ಸ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ ಚೆಕ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, 2 ಇದೆ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, 1 ಇದೆ. ಸೊ ಇದರಲ್ಲಿ ಆಕ್ಸಿಜನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಗಿಲ್ಲ. ಸೊ ಇದು ಆಕ್ಸಿಜನ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಇದು ಕೂಡ 2 ಆಗಬೇಕು. ಸೊ ಆಕ್ಸಿಜನ್ ನ 2 ಆಗ್ಬೇಕು ಅಂತ ಹೇಳಿದ್ರೆ ನಾವು 1 more ಆಕ್ಸಿಜನ್ ನ ಆಡ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇರೋ ಕೆಮಿಕಲ್ ಈಕ್ವೇಶನ್ ಏನಿದೆ, ಸೊ ಇದು H2 ನಮ್ಗೆ ಹೈಡ್ರೋಜನ್ ರಿಯಾಕ್ಟ್ ಆದ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ವಾಟರ್ ನಷ್ಟೇ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸ್ಟ್ರಾ ಆಕ್ಸಿಜನ್ ನ ಆಡ್ ಮಾಡೋದಕ್ಕಾಗಲ್ಲ. ಏನ್ ಪ್ರಾಡಕ್ಟ್ ಇದೆ ಇದ್ರಲ್ಲೇ ಬ್ಯಾಲೆನ್ಸ್ ಮಾಡಬೇಕು. ಸೊ ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ O2. ಸೊ ನಾವು ಇದನ್ನ 2H2O ಅಂತ ಬರ್ಕೊಬಹುದಲ್ವಾ. ಸೊ O ಗೆ 2 ನ ಮಲ್ಟಿಪ್ಲೈ ಮಾಡ್ತಿದ್ವಿ. ಸೊ ದಟ್ ಆಕ್ಸಿಜನ್ ಏನಾಗುತ್ತೆ, 2 ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಳ್ಳೋಣ. ಬ್ಯಾಲೆನ್ಸ್ ಆದ್ಮೇಲೆ ಏನಾಯ್ತು ಅಂದ್ರೆ, ನಾವು ಬ್ಯಾಲೆನ್ಸ್ ಮಾಡಿದ್ಮೇಲೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೈಡ್ರೋಜನ್ 2 ನೇ ಇದೆ, ಪ್ರಾಡಕ್ಟ್ ಅಲ್ಲಿ ಹೈಡ್ರೋಜನ್ ಏನಾಯ್ತು, 2 2s are 4. ನಾವು ಆಕ್ಸಿಜನ್ ನ ಬ್ಯಾಲೆನ್ಸ್ ಮಾಡಕ್ ಹೋಗಿ ಹೈಡ್ರೋಜನ್ ನ ಇಂಬ್ಯಾಲೆನ್ಸ್ ಮಾಡಿದ್ವಿ. ಹೈಡ್ರೋಜನ್ 4 ಆಯ್ತು. ಸೊ 4 ಬರ್ಕೊಳ್ಳೋಣ. ಪ್ರಾಡಕ್ಟ್ ಅಲ್ಲಿ 4 ಆಯ್ತು ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಕ್ಸಿಜನ್ 2 ಇದೆ, ಪ್ರಾಡಕ್ಟ್ ಅಲ್ಲಿ ಆಕ್ಸಿಜನ್ 2 ಇದೆ. ಸೊ ಇವಾಗ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ ರಿಯಾಕ್ಟೆಂಟ್ ಆಕ್ಸಿಜನ್ ಪ್ರಾಡಕ್ಟ್ ಅಲ್ಲಿ ಬ್ಯಾಲೆನ್ಸ್ ಆಯ್ತು. ಸೊ ನಮಗೆ ಇಂಬ್ಯಾಲೆನ್ಸ್ ಆಗಿರೋದು ಯಾವುದು, ಹೈಡ್ರೋಜನ್. ಪ್ರಾಡಕ್ಟ್ ಅಲ್ಲಿ 4 ಇದೆ, ರಿಯಾಕ್ಟೆಂಟ್ ಅಲ್ಲಿ 2 ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾವು ಹೈಡ್ರೋಜನ್ ನ ಬ್ಯಾಲೆನ್ಸ್ ಮಾಡ್ಬೇಕು. ಹೈಡ್ರೋಜನ್ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಸೊ ಜಸ್ಟ್ ಹೈಡ್ರೋಜನ್ ಗೆ 2 ಮಲ್ಟಿಪ್ಲೈ ಮಾಡಿದ್ರೆ, ಏನಾಗುತ್ತೆ, 4 ಆಗುತ್ತೆ ಅಂಡ್ ಬೇರೆ ಎಲ್ಲ ಹಾಗೆ ಬರ್ಕೋತೀವಿ. ಸೊ ಯಾಕಂದ್ರೆ ಬೇರೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಇದೆ. ಸೊ ಇವಾಗ ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ, ಬ್ಯಾಲೆನ್ಸ್ಡ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ, 4 ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ, 4 ಇದೆ. ಸೊ ದೀಸ್ 2 ಆರ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟಿದೆ, 2 ಇದೆ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟಿದೆ, 2 1s are 2. ಆಕ್ಸಿಜನ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ 2 ಇದೆ. ಸೊ ಇದು ಕೂಡ ಬ್ಯಾಲೆನ್ಸ್ಡ್. ಸೊ ಫಸ್ಟ್ ಈಕ್ವೇಶನ್ ಹೀಗಿತ್ತು. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಅದೇ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿದ್ರೆ ಇಟ್ಸ್ 2H2 plus O2 is equal to
2H2O. ಸೊ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್. ಸೊ ಇವಾಗ ನೆಕ್ಸ್ಟ್ ಈಕ್ವೇಶನ್ ಅಂತ ತಗೊಂತಾ ಇದೀವಿ, ದಟ್ ಇಸ್ ಐರನ್. ಐರನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ವಿ ಗೆಟ್ ಐರನ್ ಆಕ್ಸೈಡ್ ಆಸ್ ಅ ಪ್ರಾಡಕ್ಟ್. ಸೊ ಈಕ್ವೇಶನ್ ಅಲ್ಲಿ ಬರ್ಕೊಂಡ್ರೆ ಐರನ್ ಕೆಮಿಕಲ್ ಫಾರ್ಮುಲಾ ಬಂದು Fe ಪ್ಲಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ವಿ ಗೆಟ್ Fe2O3. ಸೊ ಇಟ್ಸ್ ಅ ಫಾರ್ಮುಲಾ ಫಾರ್ ಐರನ್ ಆಕ್ಸೈಡ್. ಸೊ ನಮಗೆ ಇದು ಬರುತ್ತೆ ಅಂಡ್ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈಕ್ವೇಶನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಸೊ ಇಲ್ಲಿ ಐರನ್ 2 ಇದೆ ಅಂಡ್ ಇಲ್ಲಿ 1 ಇದೆ, ಆಕ್ಸಿಜನ್ 2 ಇದೆ, ಆಕ್ಸಿಜನ್ 3 ಇದೆ. ಸೊ ಆಟಮ್ಸ್ ಗಳನ್ನ ನಾವು ಫಸ್ಟ್ ಏನ್ ಮಾಡಬೇಕು, ಕೌಂಟ್ ಮಾಡಬೇಕು. ಸೊ ಕೌಂಟ್ ಮಾಡಬೇಕು ಅಂದ್ರೆ ಒಂದು ಟೇಬಲ್ ಬರ್ಕೊಂಡು ಕೌಂಟ್ ಮಾಡಿ ಓ. ಸೊ ಇದನ್ನ ಮತ್ತೆ ಫರ್ದರ್ ಡಿವೈಡ್ ಮಾಡೋಣ, ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್, ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್. ಫಸ್ಟ್ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಕ್ಕೂ ಮುಂಚೆ ಎಷ್ಟೆಷ್ಟು ಆಟಮ್ಸ್ ಇದೆ ಬರ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ರಿಯಾಕ್ಟೆಂಟ್ ಅಲ್ಲಿ ಐರನ್ 1 ಇದೆ ಅಂಡ್ ಪ್ರಾಡಕ್ಟ್ ಅಲ್ಲಿ ಐರನ್ 2 ಇದೆ. ಸೊ ಇಟ್ಸ್ ನಾಟ್ ಬ್ಯಾಲೆನ್ಸ್ಡ್. ಸೊ ಆಕ್ಸಿಜನ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ರಿಯಾಕ್ಟೆಂಟ್ 2 ಇದೆ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಕ್ಸಿಜನ್ 3 ಇದೆ. ಸೊ ಇನ್ನೊಂದು ರೂಲ್ ಏನಪ್ಪಾ ಅಂತಂದ್ರೆ, ಸೊ ಇದ್ರ ಆಟಮ್ಸ್ ಗಳೆಲ್ಲ ಕೌಂಟ್ ಮಾಡಿದ್ಮೇಲೆ ಎಲ್ಲಿಂದ ಶುರು ಮಾಡಬೇಕು ಬ್ಯಾಲೆನ್ಸಿಂಗ್ ನ ಅಂತಂದ್ರೆ, ಸೊ ಯಾವ್ದು ಹೈಯೆಸ್ಟ್ ನಂಬರ್ ಇರುತ್ತಲ್ಲ, ಸೊ ಯಾವ್ದು ಜಾಸ್ತಿ ಇರುತ್ತೆ ಕೌಂಟು, ಅಲ್ಲಿಂದ ಬ್ಯಾಲೆನ್ಸಿಂಗ್ ನ ಶುರು ಮಾಡ್ತೀವಿ. ಅಂಡ್ ಆಕ್ಸಿಜನ್ ಇಲ್ಲಿ 3 ಇದೆ. ಸೊ ನಾವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಅಂಡ್ ಇಲ್ಲಿರೋ ಆಕ್ಸಿಜನ್ 3 ಕನ್ವರ್ಟ್ ಮಾಡಕ್ಕಾಗಲ್ಲ ಅಂಡ್ ಇದನ್ನ 2 ಆಗಿ ಕನ್ವರ್ಟ್ ಮಾಡಕ್ಕಾಗಲ್ಲ. ಈ ತರ ಕೇಸ್ಗಳಲ್ಲಿ ಸೊ ಇಲ್ಲಿ 2 ಮತ್ತೆ ಇಲ್ಲಿ 3 ಇದ್ದಾಗ ವಿ ಟೇಕ್ LCM. ಸೊ LCM ಆಫ್ 2 and 3 ನ ತಗೊಳ್ತೀವಿ. LCM ಆಫ್ 2 and 3 ಬಂದು 6. ಸೊ ದಟ್ ನಾವು ಆಕ್ಸಿಜನ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ 6 ಮಾಡಬೇಕು ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ 6. ಆಕ್ಸಿಜನ್ ನ ಮಾತ್ರ ಬ್ಯಾಲೆನ್ಸ್ ಮಾಡ್ತಿದೀನಿ. ಸೊ ಈ 2 ನ 6 ಹೇಗ್ ಮಾಡೋದು ಅಂತ ಹೇಳಿದ್ರೆ, ಸೊ 2 ಗೆ ಏನ್ ಮಾಡ್ತೀವಿ, 3 ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ದಟ್ 3 2s are 6. ಆಕ್ಸಿಜನ್ 6 ಆಯ್ತು. ಸೊ ಅದೇ ತರ ಪ್ರಾಡಕ್ಟ್ ಅಲ್ಲೂ ಮಲ್ಟಿಪ್ಲೈ ಮಾಡ್ತೀವಿ, Fe2O3. ಸೊ ಈ 3 ನ 6 ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ 2 ನ ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ಆಕ್ಸಿಜನ್ ಇಲ್ಲೂ ಕೂಡ 6 ಆಯ್ತು. ಸೊ ಇವಾಗ ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿದ್ಮೇಲೆ ಏನಾಗಿದೆ ಚೆಕ್ ಮಾಡೋಣ. ಸೊ ಫಸ್ಟ್ ಸ್ಟೇಜ್ ಆದ್ಮೇಲೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಐರನ್ 1 ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಐರನ್ ಏನಾಯ್ತು, 2 ಮಲ್ಟಿಪ್ಲೈ ಮಾಡಿದ್ಮೇಲೆ 2 2s are 4, ಐರನ್ 4 ಆಗಿದೆ. ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, 6 ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, 6 ಇದೆ. ಸೊ ನಮಗೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ. ಬಟ್ ಇಂಬ್ಯಾಲೆನ್ಸ್ ಆಗಿರೋದು ಯಾವುದು, ಐರನ್. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 4 ಐರನ್ ಇದೆ ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದೇ ಐರನ್ ಇದೆ. ಸೊ ನಾವು 1 ನ 4 ಆಗಿ ಏನ್ ಕನ್ವರ್ಟ್ ಮಾಡೋದು, ಸೊ ಡೈರೆಕ್ಟ್ ನಾವು ಐರನ್ ಗೆ 4 ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ಈಗ 4 ನ ಮಲ್ಟಿಪ್ಲೈ ಮಾಡಿದ್ರೆ Fe ಗೆ, ಸೊ Fe 4 ಆಗುತ್ತೆ ಅಂಡ್ ರಿಮೈನಿಂಗ್ ಎಲ್ಲ ಹಾಗೆ ಬರ್ಕೊಂತೀವಿ. ಸೊ ಬೇರೆ ಎಲ್ಲ ಬ್ಯಾಲೆನ್ಸ್ಡ್ ಆಗೇ ಇದೆ. ಸೊ ಹಾಗಾಗಿ ಅದನ್ನ ಡಿಸ್ಟರ್ಬ್ ಮಾಡಲ್ಲ. ಸೊ ಇವಾಗ ಚೆಕ್ ಮಾಡೋಣ ಥರ್ಡ್ ಸ್ಟೆಪ್ ಆದ್ಮೇಲೆ. ಸೊ ಇದು ಫಸ್ಟ್ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿದ್ದು, ಇದು ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಆದ್ಮೇಲೆ ಬರ್ಕೊಳ್ಳೋಣ. Fe ಎಷ್ಟಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 4 ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟಿದೆ, 4 ಇದೆ. ಸೊ ಬೋತ್ ಆರ್ ಬ್ಯಾಲೆನ್ಸ್ಡ್. 6 ಇದೆ ಆಕ್ಸಿಜನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 6 ಇದೆ. ಸೊ ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರ್ಕೊಳ್ಳೋಣ. ಅಂಡ್ ಲಾಸ್ಟ್ ಈಕ್ವೇಶನ್ ಬಂದು N2 plus H2. ನೈಟ್ರೋಜನ್ ಬಂದು, ನೈಟ್ರೋಜನ್ ಗ್ಯಾಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ವಿ ಗೆಟ್ ಅಮೋನಿಯಾ. ಸೊ NH3 ಬರುತ್ತೆ, ಅಮೋನಿಯಾ. ಸೊ ನೈಟ್ರೋಜನ್ 2 ಆಟಮ್ಸ್ ಇದೆ, ಹೈಡ್ರೋಜನ್ 2 ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೈಟ್ರೋಜನ್ 1 ಇದೆ, ಹೈಡ್ರೋಜನ್ 3 ಆಟಮ್ಸ್ ಇದೆ. ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋಣ. ಸೊ ಸೇಮ್ ಆಟಮ್ಸ್ ನ ಬರ್ಕೊಂತೀವಿ. ಸೊ ಇದರಲ್ಲಿ 2 ಆಟಮ್ಸ್ ಇರೋದು, ಒಂದು ನೈಟ್ರೋಜನ್, ಇನ್ನೊಂದು ಹೈಡ್ರೋಜನ್. ಸೊ ಇದನ್ನ ಫರ್ದರ್ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ರಿಯಾಕ್ಟೆಂಟ್ ಅಲ್ಲಿ ನೈಟ್ರೋಜನ್ ಎಷ್ಟಿದೆ, 2 ಇದೆ. ಪ್ರಾಡಕ್ಟ್ ಅಲ್ಲಿ ನೈಟ್ರೋಜನ್ ಎಷ್ಟಿದೆ, 1 ಇದೆ. ಅಂಡ್ ರಿಯಾಕ್ಟೆಂಟ್ ಅಲ್ಲಿ ಹೈಡ್ರೋಜನ್ ಬಂದು 2 ಇದೆ ಅಂಡ್ ಪ್ರಾಡಕ್ಟ್ ಅಲ್ಲಿ ಹೈಡ್ರೋಜನ್ ಬಂದು 3 ಇದೆ. ಸೊ ನಾವು ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಏನ್ ಹೇಳಿದ್ದು, ಸೊ ನಾವು ಈಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಹೈಯೆಸ್ಟ್ ನಂಬರ್ ಆಫ್ ಆಟಮ್ಸ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬ್ಯಾಲೆನ್ಸಿಂಗ್ ನ. ಸೊ ಇಲ್ಲಿ ಹೈಡ್ರೋಜನ್ 3 ಇದೆ, ಸೊ ಬ್ಯಾಲೆನ್ಸಿಂಗ್ ನ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಇದೆ. ಸೊ ಯಾವಾಗ ಆಟಮ್ 2 ಮತ್ತೆ 3 ಇರುತ್ತೆ ಆ ತರ ಕೇಸ್ಗಳಲ್ಲಿ ನಾವು LCM ನ ತಗೋತೀವಿ. ಸೊ 2 ಮತ್ತೆ 3 ಗೆ LCM ಬಂದು 6. ಸೊ ಹೈಡ್ರೋಜನ್ ನಾವು 6 ಆಗಿ ಬ್ಯಾಲೆನ್ಸ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ 6 ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ 6 ಆಗಿ ಮಾಡ್ತೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೇಗೆ 6 ಮಾಡೋದು ಅಂದ್ರೆ, ಸೊ 2 ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 3H2 ಮಾಡ್ಕೊಂಡ್ರೆ ಸೊ ಹೈಡ್ರೋಜನ್ 6 ಆಗುತ್ತೆ. ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ 3 ಹೈಡ್ರೋಜನ್ ಆಟಮ್ ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲೂ ಕೂಡ 6 ಆಗುತ್ತೆ. ಸೊ ನಾವು ಬ್ಯಾಲೆನ್ಸ್ ಮಾಡಿದ್ಮೇಲೆ ಏನಾಯ್ತು ಅಂದ್ರೆ, ಸೊ ನೈಟ್ರೋಜನ್ 2 ನೇ ಇದೆ, ರಿಯಾಕ್ಟೆಂಟ್ ಪ್ರಾಡಕ್ಟ್ ಅಲ್ಲಿ ಏನಾಗಿದೆ, ನೈಟ್ರೋಜನ್ 2 ಆಯ್ತು. ಸೊ ಹೈಡ್ರೋಜನ್ ಏನಾಗಿದೆ, 6 ಆಗಿದೆ. ಅಂಡ್ ಪ್ರಾಡಕ್ಟ್ ಅಲ್ಲಿ ಹೈಡ್ರೋಜನ್ ಏನಾಗಿದೆ, 6 ಆಗಿದೆ. ನಾವು ಹೈಡ್ರೋಜನ್ ನ ಮಾತ್ರ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ದು ಅಂಡ್ ಇದನ್ನ ಬ್ಯಾಲೆನ್ಸ್ ಮಾಡಿದಾಗ ನೈಟ್ರೋಜನ್ ಕೂಡ ಬ್ಯಾಲೆನ್ಸ್ ಆಯ್ತು. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಎರಡು ಕೂಡ
ಅಂಡ್ ರಿಯಾಕ್ಟೆಂಟ್ ಹೈಡ್ರೋಜನ್ 6 ಇದೆ, ಪ್ರಾಡಕ್ಟ್ ಅಲ್ಲೂ 6 ಇದೆ. ಸೊ ಈಕ್ವೇಶನ್ ಒಂದೇ ಸ್ಟೆಪ್ ನಲ್ಲಿ ಬ್ಯಾಲೆನ್ಸ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್. ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ ಈಸಿ ಆಗೋದು ವಿತ್ ಪ್ರಾಕ್ಟೀಸ್ ಇದೆ. ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಈಸಿ ಆಗುತ್ತೆ. ಅಂಡ್ ಈಕ್ವೇಶನ್ಸ್ ಗಳನ್ನ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡೋಣ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.